ಸರ್ ಇದು 16 ಮಾಡಲ್ ಸಿಂಗಲ್ ಓನರ್. ನಾವು ಕೋಟ್ ಮಾಡ್ತಾ ಇದೀವಿ ಬರೀ 6 ಲಕ್ಷ. 1,85,000 ರೂಪಾಯಿಗೆ ಗಾಡಿ ಸಿಗ್ತಾ ಇದೆ ವೀಕ್ಷಕರೇ. ಅದನ್ನು ಕೊಡ್ತಾ ಇದೀನಿ ಸರ್. ಈ ಗಾಡಿ ನಾನ್ ಕೋಟ್ ಮಾಡ್ತಾ ಇದೀನಿ 7,10,000. 2,35,000 ರೂಪಾಯಿ ಕೋಟ್ ಮಾಡ್ತಾ ಇದ್ದೀರಾ. ಆನ್ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 5,85,000 ರೂಪಾಯಿಗೆ ವೆಹಿಕಲ್ ಆಗುತ್ತೆ. 2011 ಮಾಡಲ್ 1,95,000 ರೂಪಾಯಿ ಕೋಟ್ ಮಾಡ್ತಾ ಇದ್ದೀರಾ. 2,30,000 ರೂಪಾಯಿಗೆ ಇದು ಫೈನಲ್ ಆಗುತ್ತೆ. 2,99,000 ಅದು 2014 ಮಾಡಲ್. 2,35 ಕೋಟ್ ಮಾಡ್ತಾ ಇದ್ದೀರಾ. ಫೈನಲ್ ಅಂದ್ರೆ 2,30,000 ಕೊಟ್ಬಿಡೋಣ ಸರ್. 2,80,000 ರೂಪಾಯಿಗೆ ಇದಾಗುತ್ತೆ. 2011 ಮಾಡಲ್. 2012 ಮಾಡಲ್ ಸಿಂಗಲ್ ಓನರ್, ಅದು 1,95 ಫೈನಲ್ ಆಗುತ್ತೆ. 2,25,000 ರೂಪಾಯಿಗೆ 2014 ಮಾಡಲ್ ಕೊಡ್ತಾ ಇದ್ದೀರಾ. ಹೌದು, ಬರೀ 6.5 ಲಕ್ಷ ಕೊಟ್ರೆ ರನಾಲ್ಡ್ ಡಸ್ಟರ್ ಸಿಂಗಲ್ ಓನರ್ 18 ಮಾಡಲ್. ಈ ಗಾಡಿ ಬಂದ್ಬಿಟ್ಟು 450 ಕೋಟ್ ಮಾಡ್ತಾ ಇದ್ದೀನಿ ಸರ್. ನಿಮ್ ಕಡೆಯಿಂದ ಬಂದ್ರೆ ಸ್ಮಾಲ್ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ನಮ್ಮ 7 ಕಾರ್ಸ್ ಅಲ್ಲಿ ಒಳ್ಳೆ ಡಿಸೆಂಬರ್ ಇಯರ್ ಎಂಡ್ ಸೇಲ್ ನಡೆಸ್ತಾ ಇದೀವಿ. ಸೊ ನಮ್ಮ ವಿಜನ್ ಕನ್ನಡಿಗ ಕಡೆಯಿಂದ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಗಾಡಿಗಳನ್ನ ಕೊಡ್ತೀವಿ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ ಸರ್? ಇದು ಬಂದ್ಬಿಟ್ಟು 16 ಮಾಡಲ್ ಹೋಂಡಾ ಸಿಟಿ. ಸೊ ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್ ಆಗಿದೆ. ಹೌದು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್. ಮೈಲೇಜ್ ಆರಾಮಾಗಿ ಒಂದು 18-20 ಬರುತ್ತೆ. ಸೊ ಇದರಲ್ಲಿ ಟಾಪ್ ಎಂಡ್ ಮಾಡಲು. ಬ್ರೋ, ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಇದು 16 ಮಾಡಲ್ ಸಿಂಗಲ್ ಓನರ್. ನಾವು ಕೋಟ್ ಮಾಡ್ತಾ ಇದೀವಿ ಬರೀ 6 ಲಕ್ಷ. ಸೊ ಆಫ್ಟರ್ ಮಾರ್ಕೆಟ್ ಬೇರೆ ಕಡೆ ಎಲ್ಲ ನಿಮ್ಗೆ 8-8.5 ಲಕ್ಷ ಆಗುತ್ತೆ ಟಾಪ್ ಎಂಡ್ ಮಾಡಲು. 8-8.5 ಲಕ್ಷ ಆಗುವಂತ ವೆಹಿಕಲ್ ನ 6 ಲಕ್ಷ ರೂಪಾಯಿ ಕೊಟ್ ಮಾಡ್ತಾ ಇದ್ದೀರಾ. ಬರೀ 6 ಲಕ್ಷ ಕೊಡ್ತೀವಿ. ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ಒಂದ್ 10,000 ಕಡಿಮೆ ಮಾಡಿ 5,90,000 ಫೈನಲ್ ಮಾಡಿ ಕೊಡ್ತೀನಿ. ಮತ್ತೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಮಿಕ್ಕಿದ್ದೆಲ್ಲ ಲೋನ್ ಮಾಡ್ತೀವಿ. ಸಾರಿ, 1 ಲಕ್ಷ ತಗೊಂಡ್ಬಂದ್ರೆ ಇನ್ನು ಮಿಕ್ಕಿದ್ದೆಲ್ಲ ಲೋನ್ ಆಗುತ್ತೆ. ಖಂಡಿತ. ನೀವು ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ನೋಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಕ್ರೀಮ್ ಕಲರ್ ಅಲ್ಲಿ ಇದೆ. ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಹಾಗೆ ನೋಡ್ತಾ ಇರ್ಬೋದು. ಇದಕ್ಕೆ ಸನ್ರೂಫ್ ವಿತ್ ಸನ್ರೂಫ್ ಬರುವಂತದ್ದು ಟಾಪ್ ಅಂಡ್ ವೆಹಿಕಲ್. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಗಾಡಿ ಮಾತ್ರ ತುಂಬಾ ಸೂಪರ್ ಆಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ವಿತ್ ಮ್ಯಾಗ್ ಬರುವಂತದ್ದು. ಹಾಗೆ ಟೈರ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ವಿತ್ ಸನ್ರೂಫ್ ಬರ್ತಕ್ಕಂಥ ಗಾಡಿ. 5,90,000 ರೂಪಾಯಿಗೆ ಇದು ಫೈನಲ್ ಆಗುತ್ತೆ. ಒಂದ್ಸತಿ ಬಂದು ವಿಸಿಟ್ ಮಾಡಿ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? 10 ಮಾಡಲ್ ಫೋರ್ಡ್ ಫಿಗೋ. ಸೊ ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ. 2010 ಮಾಡಲ್ ಸೆಕೆಂಡ್ ಓನರ್ ಆಗಿರುವಂತದ್ದು ಓನರ್ ಗಾಡಿ. ಸೊ ಗಾಡಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ಗಾಡಿಯಲ್ಲಿ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ. ಈ ಗಾಡಿ ನಾನ್ ಕೋಟ್ ಮಾಡ್ತಾ ಇದ್ದೀನಿ 7,10,000. ನಿಮ್ ಕಡೆಯಿಂದ ಬಂದ್ರೆ 7 ಲಕ್ಷ ಮಾಡ್ಕೊಡ್ತೀನಿ. 2,10,000 ರೂಪಾಯಿ ಇರುವಂತ ವೆಹಿಕಲ್ ನ 2 ಲಕ್ಷ ರೂಪಾಯಿ ಮಾಡ್ಕೊಡ್ತಾರೆ. ಬ್ರೋ, ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನೊಂದ್ಸಲ ನೆಗೋಷಿಯೇಷನ್ ಆಗ್ಬೋದಾ? ಮಾತಾಡಿದ್ರೆ ನೆಗೋಷಿಯೇಷನ್ ಆಗುತ್ತೆ, ಮಾಡಿಸ್ಕೊಡಿ. ನೀವು ಆನ್ ಟೇಬಲ್ ಬಂದು ಕುತ್ಕೊಂಡ್ರೆ ಇನ್ನ ಸ್ವಲ್ಪ ಕಮ್ಮಿ ಆಗುತ್ತೆ, 100%. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಅಷ್ಟೇ ಪ್ರೀಮಿಯಂ ಆಗಿದೆ. ಹಾಗೆ ನೀವು ಬ್ಯಾಕ್ ಸೈಡ್ ಹೋದ್ರೆ ನೋಡಿ, ಬ್ಯಾಕ್ ಸೈಡ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಇಂಟೀರಿಯರ್ ನ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ AC, ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತಕ್ಕಂಥ ವೆಹಿಕಲ್. 2,10,000 ರೂಪಾಯಿ ಕೋಟ್ ಮಾಡ್ತಾ ಇದ್ರೆ ನೀವು ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಶಿಫ್ಟ್ಗಳು 6 ಗಾಡಿ ಇದೆ. ಸೊ ಓವರ್ ಆಲ್ 6 ಗಾಡಿ ಬರೀ ಶಿಫ್ಟ್ ಇದೆ. ಬರೀ ಶಿಫ್ಟ್ 6 ಗಾಡಿ ಇದೆ. ಸೊ ಯಾಕಂದ್ರೆ ಕಸ್ಟಮರ್ ಬಂದ್ಬಿಟ್ಟು ಶಿಫ್ಟ್ ಬೇಕು ಅಂತ ಕೇಳ್ತಾ ಇದ್ರು. ಸೊ ಈಗ ಸ್ಟಾಕ್ ಆಗಿದೆ. ಸೊ ಗಾಡಿ ಬಂದ್ಬಿಟ್ಟು ಇದು 9 ಮಾಡಲ್ 2009 ಮಾಡಲ್ ಶಿಫ್ಟ್ VDI. ಒಳ್ಳೆ ಮೈಲೇಜ್ ಕೊಡ್ತಕ್ಕಂತ ಗಾಡಿಗಳು. ಮತ್ತೆ ಒಳ್ಳೆ ಲೆದರ್ ಶೀಟ್ಸ್, ಪವರ್ ಸ್ಟೇರಿಂಗು, ಮತ್ತೆ ಮ್ಯೂಸಿಕ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ ಕಸ್ಟಮರ್. ವೆಲ್ ಮೇಂಟೈನ್ ಮಾಡಿದ್ದಾರೆ. ಸೊ ಟೈರ್ ಕೂಡ 95% ಇದೆ. ಸ್ಪಾಯ್ಲರ್ ಒಂದು ಹಾಕ್ಸಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು ನಾನ್ ಕೋಟ್ ಮಾಡ್ತಾ ಇದ್ದೀನಿ 7,35,000. ಆನ್ ಟೇಬಲ್ ಕುತ್ಕೊಂಡ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 2,35,000 ರೂಪಾಯಿ ಕೋಟ್ ಮಾಡ್ತಾ ಇದ್ದೀರಾ. ಆನ್ ಟೇಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ವೀಕ್ಷಕರೇ, ನೀವು ಹಾಗೆ ಗಾಡಿದು ಬಾಡಿ ಲೈನ್ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಫ್ರಂಟಿನ ನೋಡಕ್ಕೆ ನೀಟ್ ಅಂಡ್ ಕ್ಲೀನ್ ಆಗಿದೆ. ಮತ್ತೆ ನೀವು ಹಾಗೆ ಸೈಡ್ ನೋಡ್ತಾ ಇರ್ಬೋದು. ನೀವು ಟೈರ್ ನೋಡಿದ್ರೆ ಟೈರ್ ಅಪ್ ಟು 90% ಟೈರ್ ಇದೆ. ಹಾಗೆ ನೀವು ಇಂಟೀರಿಯರ್ ಬರೋರಾದ್ರೆ ನೋಡಿ, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋ ಪ್ರೀಮಿಯಂ ಆಗಿರೋ ಇಂಟೀರಿಯರ್ ಇದೆ. ಬ್ಲಾಕ್ ಸೀಟ್ ಕವರ್ಸ್ ಇದೆ. ಹಾಗೆ ಹಿಂದೆ ನೋಡ್ತಾ ಇರ್ಬೋದು. ಹಿಂದೆನೂ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಹಾಗೆ ಟಚ್ ಸ್ಕ್ರೀನ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಇದನ್ನು. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಬಂದ್ಬಿಟ್ಟು ವೈಟ್ ಕಲರ್ 17 ಮಾಡಲು ಸಿಂಗಲ್ ಓನರ್ LI 20
ಸ್ಪೋರ್ಟ್ಸ್ ವೇರಿಯಂಟ್ 1.2 ಗಾಡಿ ಮಾತ್ರ ನೀಟ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸೊ ಔಟ್ ಸೈಡ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಎಲ್ಲರೂ ಸೊ ಅಟ್ಲೀಸ್ಟ್ 7-7.5 ಆದ್ರೂ ಕೋಟ್ ಮಾಡ್ತಾರೆ. ಬಟ್ ನಾನ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6 lakhs. ನಿಮ್ ಕಡೆಯಿಂದ ಬಂದ್ರೆ 585 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು ಗಾಡಿ ನಮ್ ಚಾನೆಲ್ ನ ನೋಡ್ಕೊಂಡ್ ಬಂದ್ರೆ 5,85,000 ರೂಪಾಯಿಗೆ ವೆಹಿಕಲ್ ಆಗುತ್ತೆ. ಹಾಗೆ ಗಾಡಿ ನೋಡ್ತಾ ಇರ್ಬೋದು, ನೀಟ್ ಅಂಡ್ ಕ್ಲೀನ್ ಆಗಿದೆ. ಫ್ರಂಟ್ ನೋಡಿ 5022 ನಂಬರ್ ಕೂಡ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡಿ, ಬ್ರ್ಯಾಂಡ್ ನ್ಯೂ ಟೈರ್ ಇದ್ದಂಗಿದೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿರೋಂಥ ವೆಹಿಕಲ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ತುಂಬಾ ಪ್ರೀಮಿಯಂ ಆಗಿದೆ. ಇದು ಕೂಡ AC ಏರ್ ಬ್ಯಾಗ್ಸ್, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಹಾಗೆ ನೀವು ಸೀಟ್ ಕವರ್ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು. ಈ ಗಾಡಿಯಲ್ಲಿ ಎಲ್ಲೂ ಡೆಂಟು ಸ್ಕ್ರಾಚ್ ಏನು ಇಲ್ಲ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಒಂದ್ಸತಿ ಬಂದು ವಿಸಿಟ್ ಮಾಡಿ, ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಬಂದ್ಬಿಟ್ಟು i10. ಸೊ i10 ಅಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಒಂದು 6 ಗಾಡಿ ಇದೆ ಟೋಟಲ್. ಆರು i10 ಇದೆ ನಿಮ್ಮ ಹತ್ರ. ಏನಕ್ಕೆ i10 ತಂದಿದೀವಿ ಅಂತ, ಇದ್ರಲ್ಲಿ ಬಂದ್ಬಿಟ್ಟು ಕಪ್ಪ ವಿಟಿ ಇಂಜಿನ್ ಬರುತ್ತೆ. ಸೊ ಇಂಜಿನ್ ಅಲ್ಲಿ ಖರ್ಚು ಜಾಸ್ತಿ ಬರಲ್ಲ ನಿಮ್ಗೆ. ಅಂಡ್ ಬಾಡಿ ಲೈನ್ ಆಗ್ಲಿ ಎಲ್ಲಾನು ನೀಟ್ ವೆಲ್ ಮೇಂಟೈನ್ ಮಾಡಿರೋ ಗಾಡಿಗಳೇ ತಗೋ ಬಂದಿದೀವಿ. ಸೊ i10 ಬೇಕು ಸರ್, i10 ಬೇಕು ಅಂತ ಕಸ್ಟಮರ್ ಡಿಮ್ಯಾಂಡ್ ಮಾಡಿದ್ರು. ಸೊ ಈಗ i10 6 ಗಾಡಿ ತಂದಿದೀವಿ. ಯಾವ ಗಾಡಿ ಬೇಕೋ ತಗೊಂಡೋಗ್ಬೋದು. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೂಡ ಕೊಡ್ತಾ ಇದೀವಿ, ಒಳ್ಳೆ ಕಂಡೀಷನ್ ಇರೋದು ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಮಾಡಲ್ 12 ಮಾಡಲ್ ಗಾಡಿ, 2012 ಮಾಡಲ್ ಗಾಡಿ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಕಲರ್ ಕೂಡ ನೋಡಿ, ಸೊ ಸ್ಕೈ ಬ್ಲೂ ಕಲರ್. ಸೊ ಇದು ನಾನು ಕೋಟ್ ಮಾಡ್ತಾ ಇದ್ದೀನಿ 2,35,000 ಕೋಟ್ ಮಾಡ್ತಾ ಇದ್ದೀನಿ. ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡೋಣ. 2,35,000 ಹೇಳ್ತಾ ಇದ್ದೀರಾ. ಆನ್ ಟೇಬಲ್ ಕೂತ್ಕೊಂಡ್ರೆ ಸ್ಮಾಲ್ ನೆಗೋಷಿಯಬಲ್ ಕೂಡ ಆಗುತ್ತೆ. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು, ಫ್ರಂಟ್ ಇಂದ ನೋಡಿ ತುಂಬಾ ಚೆನ್ನಾಗಿದೆ. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋಂಥದ್ದು. ಹಾಗೆ ನೀವು ಸೈಡ್ ವೈಸ್ ಬಂದ್ರು ಅಷ್ಟೇ ನೋಡಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋಂಥದ್ದು. ನೋಡಿ ಟೈರ್ ಮಾತ್ರ, ಟೈರ್ ಕಂಡೀಷನ್ ನಿಜವಾಗ್ಲೂ ಸೂಪರ್ ಆಗಿದೆ. ಹಾಗೆ ಇಂಟೀರಿಯರ್ ಬಂದ್ರೆ ನೀವು ನೋಡ್ತಾ ಇರ್ಬೋದು, ಇದು ಅಷ್ಟೇ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಹಾಗೆ ಸೀಟ್ ಕವರ್ ನೋಡ್ತಾ ಇರ್ಬೋದು, ಸೀಟ್ ಕವರ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂದ್ಸತಿ ವಿಸಿಟ್ ಮಾಡಿ. 100% ಇವ್ರ ಹತ್ರ ತುಂಬಾ ಗಾಡಿಗಳಿದೆ. ಯಾವ್ದಾದ್ರು ಒಂದ್ ಗಾಡಿ ನಿಮ್ಗೆ ಇಷ್ಟ ಆಗುತ್ತೆ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಬಂದ್ಬಿಟ್ಟು 11 ಮಾಡಲ್ ವ್ಯಾಗನಾರ್ LX ವೇರಿಯಂಟ್, ವೈಟ್ ಕಲರ್ ಗಾಡಿ ಇದು. ಸೊ ಇದನ್ನ ಬಂದ್ಬಿಟ್ಟು ನಾನ್ ಕೊಟ್ ಮಾಡ್ತಾ ಇದ್ದೀನಿ 1,95,000. ನಿಮ್ ಕಡೆಯಿಂದ ಬಂದ್ರೆ ಸ್ಮಾಲ್ ನೆಗೋಷಿಯೇಷನ್ ಮಾಡಿ ಕ್ಲೋಸ್ ಮಾಡ್ಕೊಡೋಣ. 2011 ಮಾಡಲ್ 1,95,000 ರೂಪಾಯಿ ಕೊಟ್ ಮಾಡ್ತಾ ಇದೀರಾ. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಹೌದು ಸರ್, ಹೌದು. ನೀವು ಹಾಗೆ ಒಳ್ಳೆ ಇಂಟೀರಿಯರ್ಸ್ ಎಲ್ಲ ಇದೆ. ಹಾಗೆ ಗಾಡಿ ನೋಡ್ತಾ ಇರ್ಬೋದು, ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ. ನೀವು ಬಾಡಿ ಲೈನ್ ಅಂತೂ ನೀಟ್ ಅಂಡ್ ಕ್ಲೀನ್ ಆಗಿದೆ. ಎಲ್ಲೂ ಡೆಂಟ್ ಸ್ಕ್ರಾಚ್ ಯಾವ್ದು ಇಲ್ಲ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿರೋದೆ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ ಸೂಪರ್ ಆಗಿ ಮೇಂಟೈನ್ ಮಾಡಿರುವಂತ ಸೀಟ್ ಕವರ್ಸ್. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು 2 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಗಾಡಿ ಅಂತೂ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ರೀಸನಬಲ್ ಪ್ರೈಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ 100% ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ, ಒಂದಲ್ಲ ಒಂದ್ ಗಾಡಿನ ನಿಮ್ಗೆ ತಗೊಂಡೋಗ್ಬೋದು. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಬಂದ್ಬಿಟ್ಟು 11 ಮಾಡಲ್ i20 ಸ್ಪೋರ್ಟ್ಸ್ ವೇರಿಯಂಟ್. 2011 ಮಾಡಲ್ i20 ಸ್ಪೋರ್ಟ್ಸ್ ವೇರಿಯಂಟ್. ಗಾಡಿ ಮಾತ್ರ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸೊ ಗಾಡಿಯಲ್ಲಿ ನಿಮ್ಗೆ ಬಕೆಟ್ ಶೀಟ್ಸ್ ಬರುತ್ತೆ. ಗಾಡಿ ಮಾತ್ರ ತುಂಬಾ ನೀಟ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇಂಜಿನ್ ಗಾಡಿ ಇದು. ಸೊ ಈ ಗಾಡಿ ನಾನ್ ಕೊಟ್ ಮಾಡ್ತಾ ಇದ್ದೀನಿ 2,35,000. ನಿಮ್ ಕಡೆಯಿಂದ ಬಂದ್ರೆ 2,30,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,30,000 ರೂಪಾಯಿಗೆ ಇದು ಫೈನಲ್ ಆಗುತ್ತೆ. ಹೌದು, ನಮ್ ಕಡೆಯಿಂದ ವಿಡಿಯೋನ ನೋಡ್ಕೊಂಡ್ ಬಂದವ್ರಿಗೆ. ನೀವು ಹಾಗೇನೆ ನೀವು ನಿಮ್ ಕಡೆಯಿಂದ ಬಂದು ಇನ್ನೂ ಸ್ವಲ್ಪ ಮಾಡ್ಕೊಡಿ ಸರ್ ಅಂತಂದ್ರೆ ಖಂಡಿತ ಮಾಡ್ಕೊಡೋಣ. ಆನ್ ಟೇಬಲ್ ಕುತ್ಕೊಂಡ್ರೆ ನೋಡಿ ವೀಕ್ಷಕರೇ, ಆನ್ ಟೇಬಲ್ ಕುತ್ಕೊಂಡು ಈ ವಿಡಿಯೋನ ತೋರ್ಸಿದ್ರೆ ಅವರಿಗೆ 100% ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ನೀವು ವಿಡಿಯೋಗೆ ಲೈಕ್ ಮಾಡಿರ್ಬೇಕು, ಶೇರ್ ಮಾಡಿರ್ಬೇಕು, ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಇದು ನೆನಪಿರ್ಲಿ. ಈ 3 ಆಗಿತ್ತು ಅಂತ ಹೇಳಿದ್ರೆ 100% ನಿಮ್ಗೆ ಇನ್ನ ರೀಸನಬಲ್ ಪ್ರೈಸ್ ಅಲ್ಲಿ ಇಲ್ಲಿರೋ ಯಾವುದೇ ವೆಹಿಕಲ್ ಇರ್ಬೋದು, ಇನ್ನ ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ. ಫ್ರಂಟ್ ಇಂದ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ನೀವು ಹಾಗೆ ಸೈಡ್ ಬಾಡಿ ಲೈನ್ ನೋಡ್ತಾ ಇರ್ಬೋದು, ನೀಟ್ ಅಂಡ್ ಕ್ಲೀನ್ ಆಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು. ಎಲ್ಲಾ ವೆಹಿಕಲ್ಗಳು ಅಷ್ಟೇ ತುಂಬಾ ಚೆನ್ನಾಗಿರುವಂತ ವೆಹಿಕಲ್ಗಳೇ ಇದೆ ಇವ್ರ ಹತ್ರ. ನೀವು ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಹಾಗೆ ನೀವು ಸೀಟ್ ಕವರ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್
ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಇದು ಒಂಥರ ಪ್ರೀಮಿಯಂ ಆಗಿರುವಂತ ಸೀಟ್ ಕವರ್ಸ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ನೋಡಿ, ಅಲ್ಲಿ I10 ಒಂದು ನೋಡಿದ್ರಿ, ಅದು ಬಿಟ್ಟು ಇನ್ನು 4 ಗಾಡಿ ಇದೆ ನಮ್ಮ ಹತ್ರ I10ಗಳು. ಒಟ್ಟು 6 I10 ಇದೆ ನಿಮ್ಮ ಹತ್ರ? ಟೋಟಲ್ 6 I10 ಇದೆ. ವೆಲ್ ಮೇಂಟೈನ್ ಗಾಡಿಗಳು. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇದೆ. ಬಾಡಿ ಲೈನ್ ಆಗ್ಲಿ ಯಾವುದೇ ರೀತಿ ಆಕ್ಸಿಡೆಂಟ್ ಅಲ್ಲಿ ಏನು ಇಲ್ಲ ಗಾಡಿಯಲ್ಲಿ. ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರೋದು ನಿಮ್ಮ ಹತ್ರ? ಹೌದು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರೋದು ವೀಕ್ಷಕರೇ. ನೀವು ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಯಾರನ್ನ ಆಗ್ಲಿ ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ಚೆಕ್ ಮಾಡಿಸ್ಕೋಬಹುದು. ಚೆಕ್ ಮಾಡಿಸಿ ನೀವು ಟೆಸ್ಟ್ ಡ್ರೈವ್ ಮಾಡಿ ಒಂದ್ ಗಾಡಿ ಇಷ್ಟ ಆಗುತ್ತೆ. ಬ್ರೋ ಇದು ಡೀಟೇಲ್ಸ್ ಹೇಳಿ. ಸರ್ ಇದು ಬಂದ್ಬಿಟ್ಟು 14 ಮಾಡಲ್ I10 ಮ್ಯಾಗ್ನಾ. ಸೊ ಗಾಡಿ ಬಂದ್ಬಿಟ್ಟು ವೆಲ್ ಮೇಂಟೈನ್ ಮಾಡಿದ್ದಾರೆ. ಗಾಡಿಯಲ್ಲಿ ಲೆದರ್ ಶೀಟ್ಸ್, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಗಾಡಿ ನೀಟ್ ಅಂಡ್ ವೆಲ್ ಮೇಂಟೈನ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ನಾನ್ ಕೊಟ್ ಮಾಡ್ತಾ ಇದ್ದೇನೆ 2,99,000. 2,99,000. ಅದು 2014 ಮಾಡಲ್. 14 ಮಾಡಲ್ ಸರ್ ಇದು. 2014 ಮಾಡಲ್. ಸೊ ಲೋನ್ ಕೂಡ ಆಗುತ್ತೆ. ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಲೋನ್ ಮಾಡಿಸ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಮಿಕ್ಕಿದೆಲ್ಲದು ಲೋನ್ ಮಾಡಿಸಿ ಈ ಗಾಡಿನ ಮನೆಗೆ ತಗೊಂಡು ಹೋಗ್ಬೋದು. ಆನ್ ಟೇಬಲ್ ಕುತ್ಕೊಂಡ್ರೆ ನೆಗೋಷಿಯಬಲ್ ಆಗೇ ಆಗುತ್ತೆ. ಅದು ಸ್ಲೈಟ್ಲಿ ನೆಗೋಷಿಯಬಲ್ ಇದೇ ಇರುತ್ತೆ. ಹೌದು. ಹಾಗೆ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ನೋಡಿ ಬಾಡಿ ಲೈನ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಆಗಿರುವಂತದ್ದು. ಟೈರ್ ಕಂಡೀಷನ್ ಅಷ್ಟೇ ತುಂಬಾ 60 to 70% ಟೈರ್ ಇರುವಂತದ್ದು. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ನೋಡಿ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತ ಇಂಟೀರಿಯರ್. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ. ನಿಮಗೆ 100% ಒಂದಲ್ಲ ಒಂದು ವೆಹಿಕಲ್, ಇದಿಲ್ಲ ಅಂದ್ರೆ ಇನ್ನೊಂದು ವೆಹಿಕಲ್. ಈ I20ನೇ 6 I20 ಇದೆ ಇವ್ರ ಹತ್ರ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ನೋಡಿ, I10 ಅಲ್ಲಿ ಬ್ಲಾಕ್ ಬ್ಯೂಟಿ ಒಂದ್ ಇಟ್ಟಿದೀವಿ. ಸೊ ಇದು ಬಂದ್ಬಿಟ್ಟು 11 ಮಾಡಲ್. ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್. ಗಾಡಿ ಕಂಡೀಷನ್ ಚೆನ್ನಾಗಿದೆ. I10 2011 ಮಾಡಲ್. ಹೌದು. ಇದರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಇದ್ರದ್ದು ಬಂದ್ಬಿಟ್ಟು ನಾನು 2.35 ಕೋಟಿಂಗ್ ಮಾಡ್ತಾ ಇದ್ದೀನಿ. ನೇರ ಬಂದ್ರೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ ಸರ್. ಗಾಡಿ 2.35 ಕೋಟ್ ಮಾಡ್ತಾ ಇದ್ದೀರಾ? ಅದು ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡಿಸೆಂಬರ್ ಸೇಲ್ ಅಂತ ಏನಾದ್ರು ಆಫರ್ ಇಲ್ವಾ ಬ್ರೋ ನಮ್ಮ ವೀಕ್ಷಕರಿಗೆ? ಆಫರ್ ಕೊಡೋಣ. ಈಗ ಎಲ್ಲಾ ಗಾಡಿಗಳು ಆಫರ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ನಿಮ್ ಕಡೆಯಿಂದ ಬಂದು ಜನ ಬಂದು ನೇರ ಮಾತಾಡಿದ್ರೆ ಖಂಡಿತ ಒಳ್ಳೆ ಆಫರ್ ಮಾಡ್ಕೊಡ್ತೀನಿ. 2.25 ಕೊಡ್ತೀನಿ ಬ್ರೋ. ಡಿಸೆಂಬರ್ ಸೇಲಿಗೆ ಈ ಗಾಡಿನ 2.25 ಕೊಡ್ತಾ ಇದಾರೆ ನೋಡಿ. ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು. ಎಲ್ಲೂ ಡೆಂಟ್ ಸ್ಕ್ರಾಚ್ ಯಾವ್ದು ಇಲ್ಲ, ಏನು ಇಲ್ಲದೆ ಇರುವಂತ ವೆಹಿಕಲ್. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಅಪ್ ಟು 60 to 70% ಇರುವಂತದ್ದು. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋದು. ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ ಕೇಸ್ ಆಫ್ ನಿಮಗೆ ಸೀಟ್ ಕವರ್ಸ್ ಬೇಕು ಅಂತ ಹೇಳಿದ್ರೆ ಬೇರೆ ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕಿಸ್ಕೋಬಹುದು. ಆದ್ರೆ ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಈ ಗಾಡಿ ಕೂಡ ಸೇಮ್ 11 ಮಾಡಲ್. ಗಾಡಿ ಬಂದ್ಬಿಟ್ಟು I10. ಸೊ ಗಾಡಿ ವೆಲ್ ಮೇಂಟೈನ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಇದು. 2011 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಹೌದು, ಸ್ಪೋರ್ಟ್ಸ್ ವೇರಿಯಂಟ್. ಈ ಗಾಡಿ ಕೂಡ ಅಷ್ಟೇ ಸರ್. 245 ಕೋಟ್ ಮಾಡ್ತಾ ಇದ್ದೀನಿ. ಸೊ ನೇರ ಬಂದ್ರೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. 2,45,000 ರೂಪಾಯಿ ಕೋಟ್ ಮಾಡ್ತಾ ಇದಾರೆ ವೀಕ್ಷಕರೇ. ಫೈನಲ್ ಟು ಫೈನಲ್ ಅಂದ್ರೆ 2,30,000 ಕೊಟ್ಬಿಡೋಣ ಸರ್. ನೋಡಿ ಆನ್ ಟೇಬಲ್ ಕುತ್ಕೊಂಡ್ರೆ 2,30,000 ರೂಪಾಯಿ ಕೊಡೋಣ ಅಂತ ಹೇಳ್ತಿದ್ರು. ಅವ್ರು ಇಲ್ಲೇ ಹೇಳ್ಬಿಟ್ರು, ವಿಡಿಯೋದಲ್ಲೇ ಹೇಳಿದ್ದಾರೆ. 2,30,000 ರೂಪಾಯಿಗೆ ಈ ಗಾಡಿ ಫೈನಲ್ ಆಗುತ್ತೆ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಟೈರ್ ಕಂಡೀಷನ್ ನೋಡಿ. ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಸಿಸ್ಟಮ್ ಕೂಡ ಹಾಕಿದ್ದಾರೆ ಗಾಡಿಯಲ್ಲಿ. ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಬ್ಲಾಕ್ ಅಂಡ್ ರೆಡ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ನೋಡಿ. ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ. ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಅಂತೂ ಮಾಡಿ 100% ಕೊಡ್ತಾರೆ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಇದು ಬಂದ್ಬಿಟ್ಟು ಶಿಫ್ಟ್ LXi. ಸೊ 6-7 ಮಾಡಲ್ ಇದು ಗಾಡಿ. 2006-7 ಮಾಡಲ್. ಹೌದು. ಗಾಡಿ ಬಂದ್ಬಿಟ್ಟು ರೆಡ್ ಕಲರ್, ರೆಡ್ ಬ್ಯೂಟಿ. ಸೊ ಈ ಗಾಡಿ ಬಂದ್ಬಿಟ್ಟು ನಾನ್ ಕೊಟ್ ಮಾಡ್ತಾ ಇದ್ದೀನಿ 1,85,000. ಸೊ ನೇರ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 1,85,000 ರೂಪಾಯಿಗೆ ಗಾಡಿ ಸಿಗ್ತಾ ಇದೆ ವೀಕ್ಷಕರೇ. ಅದನ್ನು ಸರ್ ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಆಗತ್ತೆ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋಂಥದ್ದು ನೋಡಿ. ಒಂದು 2 ವೀಲರ್ ತಗೊಳ್ಳೋಂತ ಪ್ರೈಸ್ ಅಲ್ಲಿ ನೀವು ಸ್ವಿಫ್ಟ್ ನ ಮನೆಗೆ ತಗೊಂಡೋಗ್ಬೋದು. 7 ಹಿಲ್ಸ್ ಕಾರಿಗೆ ಬನ್ನಿ.
100% ಇದು 1,85,000 ಸಿಗುತ್ತೆ. ನೀವು ಆನ್ ಟೇಬಲ್ ಕೂತ್ಕೊಂಡ್ರೆ ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಒಂದು ಚಿಕ್ಕ ನೆಗೋಷಿಯಬಲ್ ಅಂತೂ ಮಾಡ್ಕೊಂಡು ತಗೊಂಡೋಗ್ಬೋದು. ನೋಡಿ ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ರೆಡ್ ಅಂಡ್ ಬ್ಲಾಕ್ ಇದೂ ಅಷ್ಟೇ. ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು. ನೀವು ಹಿಂದೆ ನೋಡ್ತಾ ಇದ್ದೀರಾ ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ 1,85,000 ರೂಪಾಯಿ ಕೊಟ್ ಮಾಡ್ತಾ ಇದ್ದಾರೆ. ಇದಕ್ಕಿನ್ನ ಕಮ್ಮಿ ಯಾರು ಕೊಡ್ತಾರೆ ಹೇಳಿ? ಸೊ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಈ ಗಾಡಿ ಬಂದ್ಬಿಟ್ಟು 11 ಮಾಡಲು ಶಿಫ್ಟ್ VDI ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ. 2011 ಮಾಡಲು ಶಿಫ್ಟ್ VDI. ಹೌದು, ಸೆಕೆಂಡ್ ಓನರ್. ಒಳಗಡೆ ಎಲ್ಲ ವುಡನ್ ಫಿನಿಶಿಂಗ್ ಮಾಡಿಸಿದ್ರೆ ಕಸ್ಟಮರ್. ಒಳ್ಳೆ ಲೆದರ್ ಶೀಟ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, ಟೈರ್ ಬಂದ್ಬಿಟ್ಟು ಒಳ್ಳೆ ಟೈರ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಇದೆ. ಈ ಗಾಡಿ ಫುಲ್ಲಿ ಲೋಡೆಡ್ ಇದೆ. ಬಟ್ ಇದು ನಾನ್ ಕೋಟ್ ಮಾಡ್ತಾ ಇದ್ದೀನಿ ಪ್ರೈಸ್ ಬರೀ 2,95,000. ನಿಮ್ ಕಡೆಯಿಂದ ಬಂದ್ರೆ 2,80,000 ಗೆ ಕೊಡ್ತೀನಿ ಸರ್. 2,80,000 ರೂಪಾಯಿಗೆ ಇದಾಗುತ್ತೆ. 2011 ಮಾಡಲು ಸೆಕೆಂಡ್ ಓನರ್. ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ನೀವು, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಂತೂ ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇದ್ದೀರಾ, ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರೋಂಥ ವೆಹಿಕಲ್. ಇಷ್ಟು ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋ ಇಂಟೀರಿಯರ್ ಈ ಗಾಡಿ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 2,80,000 ರೂಪಾಯಿ. ಅದು ಸ್ಲೈಟ್ಲಿ ನೆಗೋಷಿಯಬಲ್. ನೀವು ಆನ್ ಟೇಬಲ್ ಬಂದು ಕುತ್ಕೊಳ್ಳಿ. ಇವ್ರ ಹತ್ರ ಒಂದಲ್ಲ ಎರಡಲ್ಲ 6 VDI ಶಿಫ್ಟ್ ಗಳಿದೆ. ಸರ್ ನೋಡಿ, ನಮ್ಮ ಹತ್ರ ಇಯಾನ್ ಬೇಕಾ ಇಯಾನ್ ಇದೆ. ಸೊ i10 ಬೇಕಾ i10 ಇದೆ. i10 ಸ್ಪೋರ್ಟ್ಸ್ ವೇರಿಯಂಟ್ 11 ಮಾಡಲು. ಇದು ಬಂದ್ಬಿಟ್ಟು ಸಿಲ್ವರ್ ಕಲರ್. ಸೊ ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್. ಈ ಗಾಡಿನ ನಾವು ಕೊಟ್ ಮಾಡ್ತಾ ಇದ್ದೀವಿ 2,45. 2,45,000ಕ್ಕೆ i10 ಆಗುತ್ತೆ. ಹೌದು. ಹಾಗೆ ಇದ್ರ ಪ್ರೈಸ್ ಬ್ರೋ? ಸೊ ಇದು ಬಂದ್ಬಿಟ್ಟು 12 ಮಾಡಲ್ ಸಿಂಗಲ್ ಓನರ್ ಗಾಡಿ, ಇಯಾನೋ ಡಿಲೈಟ್ ಪ್ಲಸ್. ಗಾಡಿ ಬಂದ್ಬಿಟ್ಟು ಬ್ಲೂ ಕಲರ್ ಗಾಡಿ. ಗಾಡಿ ಚೆನ್ನಾಗಿದೆ ಇದು ಕೂಡ. ಸೊ 1,95 ಇದು. 2012 ಮಾಡಲ್ ಸಿಂಗಲ್ ಓನರ್. ಅದು 1,95 ಫೈನಲ್ ಆಗುತ್ತೆ. 1,95. ನಿಮ್ ಕಡೆಯಿಂದ ಬಂದ್ರೆ 1,80 ಕೊಡ್ತೀನಿ ಸರ್ ಗಾಡಿನ. ನೋಡಿ ವೀಕ್ಷಕರೇ, ಈ ಗಾಡಿನ 1,80 ಕೊಡ್ತಾರೆ. ಅದು ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಟೈರ್ ಕಂಡೀಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಗಾಡಿ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಮಾತ್ರ ತುಂಬಾ ಪ್ರೀಮಿಯಂ ಆಗಿದೆ. ಬ್ಲೂ ಕಲರ್ ಗಾಡಿ ಇರೋದ್ರಿಂದ ನೋಡಿ ಸೀಟ್ ಕವರ್ಸ್ ಕೂಡ ಅದಕ್ಕೆ ಮ್ಯಾಚಿಂಗ್ ಹಾಕ್ಸಿದ್ದಾರೆ. ನೀವು ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಸಿಂಗಲ್ ಓನರ್ ಗಾಡಿ 1,80,000 ರೂಪಾಯಿ ಹೇಳ್ತಾ ಇದ್ದಾರೆ. ಇದಕ್ಕಿನ್ನ ಕಮ್ಮಿ ಯಾರು ಕೊಡ್ತಾರೆ? ಇದೆ ಅಲ್ವಾ ಡಿಸೆಂಬರ್ ಧಮಾಕ. ಇದು i10 ಇಂಟೀರಿಯರ್ ನೋಡ್ತಾ ಇರ್ಬೋದು, ಇದು ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ನೋಡಿ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಇದು ಅಷ್ಟೇ ತುಂಬಾ ಪ್ರೀಮಿಯಂ ಆಗಿದೆ ಸೀಟ್ ಕವರ್ಸ್. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಅಷ್ಟೇ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ ನೋಡಿ. ಇದಕ್ಕಷ್ಟೇ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಗಳು. ತುಂಬಾ ರೀಸನಬಲ್ ಅಂದ್ರೆ ತುಂಬಾ ರೀಸನಬಲ್. ಕ್ಲಿಯರೆನ್ಸ್ ಸೇಲ್ ಮಾಡ್ತಾ ಇದ್ದಾರೆ. 100% ನಿಮ್ಗೆ ಒಂದಲ್ಲ ಒಂದ್ ಗಾಡಿ ಇಷ್ಟ ಆಗುತ್ತೆ. ಒಂದ್ಸತಿ ಬಂದು ವಿಸಿಟ್ ಮಾಡಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳ್ತೀರಾ? ಸರ್ ಈ ಗಾಡಿ ಬಂದ್ಬಿಟ್ಟು 14 ಮಾಡಲು ವ್ಯಾಗ್ನರ್ VXi ಟಾಪ್ ಎಂಡ್ ವೇರಿಯಂಟ್. ಆಲ್ ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಕೂಡ ವೆಲ್ ಮೇಂಟೈನ್ ಗಾಡಿ. ಗಾಡಿಯಲ್ಲಿ ಎಷ್ಟು ಬೇಕೋ ಲಗೇಜ್ ತುಂಬ್ಕೊಂಡು ಹೋಗ್ಬೋದು. ಸ್ಪೇಸ್ ತುಂಬಾ ಬರುತ್ತೆ ಈ ಗಾಡಿಯಲ್ಲಿ. ಸೊ ಈ ಗಾಡಿ ನಾನ್ ಕೋಟ್ ಮಾಡ್ತಾ ಇದ್ದೀನಿ ಬರೀ 2,30,000. ನಿಮ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 2,25,000ಗೆ ಬಿಟ್ಕೊಡ್ತೀನಿ. ಮತ್ತೆ ಲೋನ್ ಬೇಕಂದ್ರೆ ಕೂಡ ಲೋನ್ ಕೂಡ ಮಾಡ್ಕೊಡ್ತೀನಿ. 2,25,000 ರೂಪಾಯಿಗೆ 2014 ಮಾಡಲ್ ಕೊಡ್ತಾ ಇದ್ದೀರಾ? ಹೌದು. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುವಂತ ಟೈರ್ಗಳು. 4 ಟೈರು ಅದೇ ತರ ಇದೆ, ತುಂಬಾ ಚೆನ್ನಾಗಿದೆ. ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ ನೀವು ಬ್ಯಾಕ್ ಸೈಡ್ ನೋಡಿ, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. 2014 ಮಾಡಲ್, 4ಕ್ಕೆ 4 ಪವರ್ ವಿಂಡೋ ಬರುವಂತದ್ದು. ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಇದೂನು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಏನಾಗುತ್ತೆ ಬ್ರೋ? ಸರ್ ಇದು ಬಂದ್ಬಿಟ್ಟು 18 ಮಾಡಲ್ ರೆನಾಲ್ಡ್ ಡೆಸ್ಟರ್ ಗಾಡಿ ಇದು. ಸೊ RXZ ಟಾಪ್ ಎಂಡ್ ವೇರಿಯಂಟ್. ಬಟ್ ಆಟೋಮೆಟಿಕ್ ಗಾಡಿ, ಡೀಸೆಲ್. ಆರಾಮಾಗಿ 20 ಮೈಲೇಜ್ ಆರಾಮಾಗಿ ಕೊಡುತ್ತೆ. ಗಾಡಿ ಬಂದ್ಬಿಟ್ಟು ಒಳ್ಳೆ ಇಂಟೀರಿಯರ್ಸ್, ಒಳ್ಳೆ ಲೆದರ್ ಶೀಟ್ಸ್, ಫ್ಯಾಬ್ರಿಕ್ ಲೆದರ್ ಶೀಟ್ಸ್ ಹಾಕ್ಸಿದ್ದಾರೆ. ಗಾಡಿಯಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಸರ್ ನೋಡಿ, ಇದು ಆಲ್ ಓವರ್ ಕರ್ನಾಟಕದಲ್ಲಿ ನೀವ್ ಎಲ್ಲೇ ಕೇಳಿ 8-8.5 ಕಡಿಮೆ ಕೊಡಲ್ಲ ಗಾಡಿ. ಬ್ರೋ ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ನೀವು ಒಂದು ಚಾಲೆಂಜಿಂಗ್ ಪ್ರೈಸ್, ಒಂದು ಬೆಸ್ಟ್ ಪ್ರೈಸ್ ಅಂತ ಇದನ್ನ ಎಷ್ಟು ಕೊಡ್ತೀರಾ ಬ್ರೋ? ಸರ್ ಚಾಲೆಂಜಿಂಗ್ ಪ್ರೈಸ್, ಬೆಸ್ಟ್ ಪ್ರೈಸ್, ಇಯರ್ ಎಂಡ್ ಸೇಲ್
ಒಳ್ಳೆ ಪ್ರೈಸ್ ಕೊಡ್ತೀನಿ. 6.5 ಲಕ್ಷ ಕೊಟ್ಬಿಟ್ಟು ಹೋಗಿ ಸರ್, ಲೋನ್ ಕೂಡ ಮಾಡ್ಕೊಡ್ತೀನಿ. ಬರೀ 6.5 ಲಕ್ಷ ಕೊಟ್ರೆ ರೆನಾಲ್ಡ್ ಡಸ್ಟರ್ ಸಿಂಗಲ್ ಓನರ್ 18 ಮಾಡಲ್ಲ, ಸಿಂಗಲ್ ಓನರ್ 18 ಮಾಡಲ್ ವೆಹಿಕಲ್. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ನೀವು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೋಡಿ. ಫ್ರಂಟ್ ನೋಡ್ತಾ ಇರ್ಬೋದು, ಫ್ರಂಟ್ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿದೆ. ನೀವು ಬಾಡಿ ಲೈನ್ ನೋಡಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು. 4ಕ್ಕೆ 4 ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಅಲಾಯ್ಸ್ ಬರುವಂತ ವೆಹಿಕಲ್. ನೀವು ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಅಷ್ಟೇ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ನೀವು ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ, ನೀಟ್ ಅಂಡ್ ಕ್ಲೀನ್ ಆಗಿದೆ. ರೆನಾಲ್ಡ್ ಡಸ್ಟರ್ 2018 ಮಾಡಲ್, ಅದು ಸಿಂಗಲ್ ಓನರ್ ವೆಹಿಕಲ್ ನ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದಾರೆ. ಒಂದ್ಸತಿ ಬಂದು ವಿಸಿಟ್ ಮಾಡಿ ಸರ್. ನೋಡಿ ಹಾಗೇನೆ 18 ಮಾಡಲ್ ರೆನಾಲ್ಡ್ ಡಸ್ಟರ್ ಒಂದೇ ಅಲ್ಲ, 15 ಮಾಡಲ್ ರೆನಾಲ್ಡ್ ಡಸ್ಟರ್ ಒಂದಿದೆ ನಮ್ಮ ಹತ್ರ ಗಾಡಿ. ಇದ್ರದ್ದು ಪ್ರೈಸ್ ಎಲ್ಲ ಏನ್ ಹೇಳ್ತೀರಾ ಬ್ರೋ? ಸರ್ ಇದು ಬಂದ್ಬಿಟ್ಟು ಆಲ್ ಓವರ್ ಕರ್ನಾಟಕದಲ್ಲಿ ಯಾರು ಕೊಟ್ಟಿರಲ್ಲ, ಬೇಕಾದ್ರೆ ವಿಚಾರಿಸ್ಕೊ ಬನ್ನಿ. ಒಂದು ಚಾಲೆಂಜಿಂಗ್ ಪ್ರೈಸ್, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ? ಹೌದು, ಚಾಲೆಂಜಿಂಗ್ ಪ್ರೈಸ್, ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ ಗಾಡಿನ. ಈ ಗಾಡಿ ಬಂದ್ಬಿಟ್ಟು 450 ಕೋಟ್ ಮಾಡ್ತಾ ಇದ್ದೀನಿ ಸರ್. ನಿಮ್ ಕಡೆಯಿಂದ ಬಂದ್ರೆ ಸ್ಮಾಲ್ ನೆಗೋಸಿಯೇಷನ್ ಮಾಡ್ಕೊಡ್ತೀನಿ ನೋಡಿ. ಲೋನ್ ಕೂಡ ಮಾಡ್ಕೊಡ್ತೀನಿ. 4.5 ಲಕ್ಷಕ್ಕೆ ಕೋಟ್ ಮಾಡ್ತಾ ಇದ್ರೆ, ಅದನ್ನು ನಮ್ ಕಡೆಯಿಂದ ಬಂದ್ರೆ ಇನ್ನ ಸ್ವಲ್ಪ ನೆಗೋಸಿಯೇಷನ್ ಆಗುತ್ತೆ. ಇದಕ್ಕೂ ಕೂಡ ನೋಡಬಹುದು 4ಕ್ಕೆ 4 ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುವಂತ ವೆಹಿಕಲ್. ಇದು ರೆನಾಲ್ಡ್ ಡಸ್ಟರ್ 2015 ಮಾಡಲ್, ಬ್ಲಾಕ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ. ಡೀಸೆಲ್ ಸರ್, ಡೀಸೆಲ್ ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ, ಡೀಸೆಲ್ ವೆಹಿಕಲ್. ನೀವು ಹಾಗೆ ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಹಾಗೆ ಬ್ಯಾಕ್ ಸೈಡ್ ನೋಡ್ತಾ ಇದ್ರ, ಬ್ಯಾಕ್ ಸೈಡ್ ಅಷ್ಟೇ ಎಷ್ಟು ಪ್ರೀಮಿಯಂ ಆಗಿದೆ ನೋಡಿ. 2015 ಮಾಡಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ತುಂಬಾ ರೀಸನಬಲ್, 4.5, ಅದು ಸ್ಲೈಟ್ಲಿ ನೆಗೋಷಿಯಬಲ್. ನಮ್ಮ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಮಾತ್ರ.